ಒಂದು ಕಡೆ ಕರ್ಕೊಂಡು ಹೋಗ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದೇನಂದರೆ ಒಂದು ಟೆಂಪಲ್ಲು. ಬನ್ನಿ ಒಂದು ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ಅದು ಕಣಿವೆ ಮಹದೇಶ್ವರ ಸ್ವಾಮಿ ಅಂತ ಆನೇಕಲ್ ತಾಲೂಕಲ್ಲಿದೆ. ಆನೇಕಲ್ ತಾಲೂಕು ತಟ್ಟೆಕೆರೆ ಒಂದು ಊರು ಬರುತ್ತೆ. ಅಲ್ಲಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ನಾನು ಶಿವರಾತ್ರಿ ಹಬ್ಬದ ದಿನ ಹೋಗಿದ್ದೆ. ಅವತ್ತಿಂದ ಇದನ್ನು ಎಡಿಟ್ ಮಾಡಿ ನನಗೆ ಹಾಕೋಕ್ಕೆ ಟೈಮ್ ಆಗಿರಲಿಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ. ಸೊ ಅದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ನೋಡಿ ಹೆಂಗಿದೆ ಅಂತ. ನೀವು ಒಂದಿನ ಹೋಗಿ ಬನ್ನಿ ಟೈಮ್ ಆದಾಗ. ಅಭಿಷೇಕ ಎಲ್ಲ ಆಗೋಷ್ಟರಲ್ಲಿ ನಾವು ಹೋಗಿದ್ವಿ ಫ್ರೆಂಡ್ಸ್. ವೀಡಿಯೋ ಎಲ್ಲ ಮಾಡಿಕೊಂಡೆ. ಅಭಿಷೇಕ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿನ ಭಕ್ತರು ಕೂಡ ಎಷ್ಟೊಂದು ಜನ ಅಭಿಷೇಕಕ್ಕೆ ಐಟಮ್ ಎಲ್ಲ ತಂದುಕೊಟ್ಟಿದ್ರು. ಹಾಲು, ಮೊಸರು, ಎಳನೀರು ಆ ಥರ. ಸೊ ಇಲ್ಲಿ ಗೊತ್ತಿರೋರೊಬ್ರು ಅರ್ಚಕರು ನಮಗೆ ಗೊತ್ತಿರೋರೊಬ್ರು ಇದ್ದರು. ಸೊ ಅದಕ್ಕೆ ನಾನು ಡೈರೆಕ್ಟ್ ಒಳಗಡೆ ಹೋಗಿ ದರ್ಶನ ಮಾಡಿದೆ. ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಅದ ನಂತರ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಕೂಡ ಜಾತ್ರೆಗೆ ಹೋಗಿದ್ಮೇಲೆ ಖಾರ ಮಂಡಕ್ಕಿ ಮಿಸ್ ಮಾಡೋಂಗಿಲ್ಲ. ಸ್ವೀಟ್ಸು ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಜಾತ್ರೆಗೆ ಹೋದರೆ ಮೋಸ್ಟ್ ಆಫ್ ದ ಟೈಮ್ ಜಾತ್ರೆ ನೋಡೋದಕ್ಕಿಂತ ಈ ಥರ ತಿಂಡಿಗಳೆಲ್ಲ ನೋಡೋದು, ತೊಗೊಳೋದು ಅದೆಲ್ಲ ಮಾಡ್ತಾಯಿದ್ವಿ. ಸೊ ಅದೆಲ್ಲ ನೋಡಿ ನಮಗೆ ಸ್ವಲ್ಪ ಖಾರ ಮಂಡಕ್ಕಿ ಬೇಕಿತ್ತು, ಅದು ತೊಗೊಂಡೆ. ಕೆಲವೊಂದು ಸ್ವೀಟ್ಸ್ ತೊಗೊಂಡೆ. ಲಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ಗೆಲ್ಲ ಕೊಡಬೇಕಂತ ತೊಗೊಂಡು ಬಂದ್ವಿ. ಇದು ವೀರಭದ್ರ ಸ್ವಾಮಿ ಅಂತ. ಅದನ್ನು ಕೂಡ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿದರು. ವೀರಭದ್ರ ಸ್ವಾಮಿ ನೋಡಿದ್ರೆ ನನಗೆ ತುಂಬ ಇಷ್ಟ. ಯಾಕಂದರೆ ಮೊದಲಿಂದನೂ ವೀರಭದ್ರ ಸ್ವಾಮಿ ಅಂದರೆ ಒಂದು ರುದ್ರ ದೇವ್ರ ಥರ ತುಂಬ ಇದು ವೈಬ್ ಇರುತ್ತೆ. ಸೊ ಅದೊಂದು ವೀಡಿಯೋ ತೊಗೊಂಡು ಅದು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಅದಾಗಿದ ನೆಕ್ಸ್ಟು ನಾವು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟ್ವಿ. ಅಲ್ಲಿಂದ ಹೊರಟು ಬಿಡದಿ ಹತ್ರ ಒಂದು ದೇವಸ್ಥಾನ ಇದೆ, ಶಿವ ಟೆಂಪಲ್. ಅದು ಕೂಡ ಚೆನ್ನಾಗಿತ್ತು. ಅಲ್ಲಿ ಕೂಡ ಹೋಗಿ ದರ್ಶನ ಮಾಡಿ ಅಲ್ಲಿಂದ ಮನೆಗೆ ಹೊರಟ್ವಿ. ಏನಂದರೆ ಇದು ಎಂಟ್ರೆನ್ಸಲ್ಲಿತ್ತು ಫ್ರೆಂಡ್ಸ್. ಎಂಟ್ರೆನ್ಸಲ್ಲಿಂದ ಒಳಗಡೆ ಹೋಗ್ತಾ ನಂದಿ ಇದೆ. ಯಾವಾಗಲೂ ನಾವು ಶಿವನ ದೇವಸ್ಥಾನಕ್ಕೆ ಹೋದಾಗ ನಂದಿ ಫಸ್ಟು ದರ್ಶನ ಮಾಡಬೇಕು. ನಮ್ದು ಏನೇ ಕೋರಿಕೆಗಳಿದ್ರೂ ನಂದಿನೇ ಶಿವನಿಗೆ ತಲುಪಿಸೋದು. ಸೊ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಸಲ ಶಿವನ ದರ್ಶನ ಮಾಡಿದರೂ ಅದು ವೇಸ್ಟು. ಯಾಕಂದರೆ ನಮಗೆ ನಮ್ಮ ಕೋರಿಕೆಗಳನ್ನೆಲ್ಲ ತಲುಪಿಸೋದು ನಂದಿ ದರ್ಶನ ಮಾಡಲೇಬೇಕು ಶಿವನ ದರ್ಶನಕ್ಕೆ ಹೋದ್ಮೇಲೆ. ಅಲ್ಲಿಂದ ನಮ್ಮ ಮನೆಯವ್ರ ಅಣ್ಣನ ಮನೆಗೆ ಹೋಗಿ ಅಲ್ಲಿಂದ ಒಂದು ಶಿವರಾತ್ರಿ ಉತ್ಸವ ಅಂತ ಇತ್ತು, ಅಲ್ಲಿಗೆ ಬಂದ್ವಿ. ನಾಗರಬಾವಿಯಲ್ಲಿ ಅಲ್ಲಿ ಸ್ವಲ್ಪ ಅದು ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಆಲ್ರೆಡಿ ಲೇಟ್ ನೈಟ್ ಆಗಿತ್ತು. ಇದು ಮೋಸ್ಟ್ ಒಂದು 11:45 ಆಗಿರ್ಬೋದು. ಅಲ್ಲಿಗೆ ಹೋಗಿ ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾಗಿದ ನೆಕ್ಸ್ಟು ಕೆಲವೊಂದು ಟಾಪ್ಸ್ ತೊಗೊಂಡೆ. ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ದಾವಣಗೆರೆ ಬೆಣ್ಣೆ ದೋಸೆ, ಪಾಪಡ್ಸು, ಪಿಕಲ್ಸ್ ಅದೆಲ್ಲ ಹಾಕಿದ್ರು. ಬಟ್ ಅದನ್ನೆಲ್ಲ ನೋಡಿ ತೊಗೊಳ್ಳೋವಷ್ಟು ಟೈಮು ನನಗೂ ಇರಲಿಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ಟಾಪ್ಸ್ ಎಲ್ಲ ಚೆನ್ನಾಗಿತ್ತು. ರಾಜಸ್ಥಾನಿ ಕುರ್ತಾಸು, ಪಂಜಾಬಿ ಕುರ್ತಾಸ್ ಆ ಥರ. ಅದರಲ್ಲಿ ಒಂದೆರಡು ತೊಗೊಂಡೆ ಫ್ರೆಂಡ್ಸ್, ಚೆನ್ನಾಗಿತ್ತು. ಅಲ್ಲಿ ಇದನ್ನೆಲ್ಲ 2 ಕ್ಲಿಪ್ಪಿಂಗ್ಸ್ ತೊಗೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಬಂದ್ವಿ.
ಏನಂದರೆ ಈ ಥರದ್ದೆಲ್ಲ ಎಕ್ಸಿಬಿಷನ್ಗಳ ಥರ ಹೋದಾಗ ಹೆಣ್ಮಕ್ಳಿಗೆ ಬರೋಕ್ಕೆ ಆಸೆ ಆಗಲ್ಲ. ಯಾಕಂದರೆ ಅಲ್ಲಿರೋ ಥಿಂಗ್ಸ್ ಎಲ್ಲ ತೊಗೊಳ್ಬೇಕು, ನೋಡ್ಬೇಕು ಅನ್ನೋದಿರುತ್ತೆ. ಬಟ್ ಕೆಲವೊಂದು ಕಾರಣಗಳಿಂದ ನಾವು ಅದೇನೂ ಮಾಡೋಕ್ಕಾಗಲ್ಲ. ನನಗೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ನಿಮಗೂ ತೋರಿಸೋಣ ಅಂತ ತೋರಿಸಿದ್ದೀನಿ. ನೋಡಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.